ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೋ ವಿತ್ ರಾಜು ಚಾನಲ್. ಸೊ ಎಲ್ಲರಿಗೂ ವೆಲ್ಕಮ್ ನನ್ನ ಸೆಕೆಂಡ್ ವ್ಲಾಗ್ಗೆ. ಸೊ ಇವತ್ತು ಬಂದು ಫಸ್ಟು ಲೈಕ್ ಗೈಸ್ ನೋ ಆಲ್ರೆಡಿ ಡೆವಿಲ್ದು ಟ್ರೈಲರ್ ರಿಲೀಸ್ ಆಗಿದೆ ಆ್ಯಂಡ್ ಐ ಆಮ್ ಎ ಫ್ಯಾನ್ ಆಫ್ ದರ್ಶನ್ ಸರ್ ಗೈಸ್. ಆಲ್ರೆಡಿ ಹೇಳ್ದಂಗೆ ಐ ಆಮ್ ಫ್ಯಾನ್ ಆಫ್ ದರ್ಶನ್ ಸರ್ ಗೈಸ್. ಸೊ ದರ್ಶನ್ ಅವರಂದರೆ ಲೈಕ್ ಸ್ವಲ್ಪ ಮೇಲೆ ನಮ್ಗೆ ಯಾವಾಗಿದ್ರು ಗೊತ್ತಿಲ್ಲ, ಅವ್ರು ತಪ್ಪು ಮಾಡ್ತಾರೋ ಸರಿ ಮಾಡ್ತಾರೋ, ಎಂಡ್ ಆಫ್ ದಿ ಡೇ ನಮ್ಮವರು ಅಂತ ಅಂದ್ಕೊಂಡ್ಮೇಲೆ ಅದು ನಮ್ಮವರೇ, ಬಿಟ್ಕೊಡೋ ಮಾತೇ ಇಲ್ಲ ಅಂದ್ಕೊಳ್ಳಿ ಆ ಥರ. ಸೊ ಏನಿಲ್ಲ, ನೀವು ಇಷ್ಟಪಡೋರೆಲ್ಲ ಬಂದ್ಬಿಟ್ಟು ನೀವು ಅಂದ್ಕೊಂಡಂಗೆ ಇರಬೇಕು ಅಂತ ಇಲ್ವಲ್ಲ. ಸೊ ಎಂಡ್ ಆಫ್ ದಿ ಡೇ ನಿಮಗೇನು ಸರಿ ಅನ್ಸುತ್ತೆ ಅದನ್ನು ತಗೊಳ್ಳಿ. ಇಟ್ಸ್ ದೇರ್ ಪರ್ಸ್ನಲ್. ಇವಾಗೆಲ್ಲ ನಡೀತಾರೆ ನೋಡ್ತಾ ಇದ್ರೆ ಇಟ್ಸ್ ದೇರ್ ಪರ್ಸ್ನಲ್ ಆ್ಯಂಡ್ ಅದನ್ನು ತೊಗೊಂಡು ಅದನ್ನ ನೀವು ಮೋಟಿವೇಟ್ ಆಗಿ ಅದನ್ನ ನೋಡಿಕೊಂಡು ನಾವು ಫ್ಯಾನ್ಸು ಇದು ಮಾಡ್ತೀರಿ ಹಂಗೆ ಹಿಂಗೆ ಅನ್ನೋದೆಲ್ಲ ಸುಳ್ಳು ಗೈಸ್. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್ ಬಿಕಾಸ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಹ್ಯಾವ್ ಯುವರ್ ಓನ್ ಮೈಂಡ್, ನಿನಗೇನು ಸರಿ ಏನು ತಪ್ಪು ಅನ್ನೋದು ನಿನಗೆ ಗೊತ್ತು, ಯಾವುದನ್ನು ತೊಗೊಬೇಕು ಯಾವುದನ್ನು ತೊಗೊಬಾರ್ದು ಅನ್ನೋದು. ಸೊ ಈ ಮೀಡಿಯಾ ಇವರೆಲ್ಲ ಹೇಳೋ ಥರ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಲೈಕ್ ಅವ್ರು ನೋಡಿ ಅವ್ರ ಫ್ಯಾನ್ಸು ಕಳೀತಾ ಇದ್ದಾರೆ, ಹಾಡಾಗ್ತಾ ಇದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಇದು ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ನಮಗೆ ಹೆಮ್ಮೆ ಇದೆ ನಮ್ಮ ದರ್ಶನ್ ಸರ್ ಬಗ್ಗೆ. ಸೊ ಅದರ್ ದನ್ ದ್ಯಾಟ್, ಸೊ ಇವತ್ತೋಗಿ ಡೆವಿಲ್ದು ಟಿಕೆಟ್ಸ್ ಬಿಡ್ತಾರೆ. ಸೊ ಇವತ್ತು ಮಧ್ಯಾಹ್ನ ಹಂಗೆ ಬಿಡ್ತಾರೆ. ಸೊ ಹೋಗ್ಬಿಟ್ಟು ಬುಕ್ ಮಾಡಬೇಕು. ಇವತ್ತು ಅಲಾರಾಮ್ ಇಕ್ಕಿದ್ದೀನಿ, ನೋಡುವ. ಆಮೇಲೆ ಗೊತ್ತಿಲ್ಲ ಗೈಸ್, ಬೇಜಾರಾಗುತ್ತೆ ಸಮ್ಟೈಮ್ಸ್ ಇವಾಗಿರೋವ್ರ ಪರಿಸ್ಥಿತಿ ನೋಡಿದ್ರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರ ಲೈಫಲ್ಲೂ ಒಂದು ಡೌನ್ಫಾಲ್ ಅಂತ ಇದ್ದೇ ಇರುತ್ತೆ. ಅದನ್ನು ಜಯಿಸ್ಬಿಟ್ಟು ಬಂದವನೇ ಅಲ್ವಾ. ಸೊ ಎನಿವೇಸ್, ಅವ್ರಿಗೊಂದು ಒಳ್ಳೆ ದಿನ ಬರುತ್ತೆ, ನಾವು ಆ ದಿನ ನೋಡೋಣ. ಇವಾಗ ಅವ್ರು ಸ್ವಲ್ಪ ಟೈಮ್ ಸರಿ ಇಲ್ಲ, ಅಂಥ ಟೈಮಲ್ಲಿ ನಾವು ಬಿಟ್ಕೊಟ್ರೆ ಆಗುತ್ತಾ? ಆಗಲ್ಲ. ಆಮೇಲೆ ಅನ್ಕೊಬೋದು ನಾನು ಎಲ್ಲರೂ ಇಷ್ಟಪಡ್ತೀನಿ ಗೈಸ್. ನಾನು ಇದನ್ನು ವೀಡಿಯೋಗೆ ಹೇಳಬೇಕು ಇಲ್ಲ ಏನಕ್ಕೂ ಹೇಳಬೇಕು ಅಂತಲ್ಲ. ಆ್ಯಸ್ ಅ ಮೂವಿ ಫ್ಯಾನ್ ನಾನು ಜಾಸ್ತಿ ಮೂವೀಸ್ ನೋಡೋಲ್ಲ, ಟು ಬಿ ಫ್ರ್ಯಾಂಕ್. ನಾನು ತುಂಬ ಕಮ್ಮಿ ಮೂವೀಸ್ ನೋಡೋದು. ಹಂಗೂ ನೋಡಿದೆ ಅಂದರೆ ಕನ್ನಡ ಮೂವೀಸೇ ಜಾಸ್ತಿ ಅಂದ್ಕೊಳ್ಳಿ, ಇಲ್ಲ ತಮಿಳ್ ಮೂವೀಸ್ ಈ ಥರ ನೋಡ್ತೀನಿ. ಇದು ಬಿಟ್ಟರೆ ತೆಲುಗು ಮ್ಯಾಕ್ಸ್, ಕನ್ನಡ ತಮಿಳ್ ತೆಲುಗು ಅಷ್ಟೇ ಬಿಟ್ಟರೆ ಇನ್ನು ಹಿಂದಿ ಇದಕ್ಕೆಲ್ಲ ಹೋಗಲ್ಲ. ಸೊ ಮೋಸ್ಟ್ಲಿ ಕನ್ನಡನೇ ಇರುತ್ತೆ ಅದರಲ್ಲಿ. ಕನ್ನಡಲ್ಲೂ ಸ್ವಲ್ಪ ಲೈಕ್ ಬಿಗ್ ಸ್ಟಾರ್ಸು ಇಂಥವ್ರದ್ದೇ ನೋಡ್ತೀನಿ. ಆಮೇಲೆ ಒಂದು ಯಾವ್ದು ಚೆನ್ನಾಗಿದೆ ಅಂದರೆ ರಿವ್ಯೂಸ್ ನೋಡ್ಬಿಟ್ಟು ನೋಡ್ತೀನಿ ಆ ಥರ. ಸೊ ನಮಗೆಲ್ಲ ಇಷ್ಟ ಗೈಸ್. ಆಮೇಲೆ ಹಂಗೆ ಹಿಂಗೆ ಅಂದ್ಕೊಂಬೇಡಿ. ಸೊ ಗೈಸ್ ಟೈಮ್ ಆಗೋಗ್ಬಿಟ್ಟಿದೆ. ನಾನು ನೋಡಿದ್ರೆ ಲ್ಯಾಪ್ಟಾಪ್ ಬೇರೆ ಆನ್ ಆಗ್ತಾಯಿಲ್ಲ, ಅಂದರೆ ಚಾರ್ಜ್ ಇಲ್ಲ ಲ್ಯಾಪ್ಟಾಪಲ್ಲಿ, ಚಾರ್ಜಿಂಗ್ ಖಾಲಿ ಹೋಗ್ಬಿಟ್ಟಿದೆ. ಇನ್ನೊಂದು ಫೋನ್ ನೋಡಿದ್ರೆ ಅದು ಡೆಡ್ ಆಗಿಬಿಟ್ಟಿದೆ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಆಮ್ ಬುಕ್ಕಿಂಗ್ ಸಮಥಿಂಗ್ ಫಸ್ಟ್ ಡೇ ಫಸ್ಟ್ ಶೋ. ಸೊ ಈ ಸತಿ ಸ್ವಲ್ಪ ಪ್ರಯಾರಿಟಿ ಕೊಡೋಣ ಅಂತ ನಮ್ಮವ್ರಿಗೂ. ಯಾಕಂದರೆ ನಮಗೆ ಇಷ್ಟು ದಿನ ಖುಷಿ ಪಡಿಸಿದ್ದಾರೆ. ಸೊ ಇವಾಗ ಅವ್ರು ಕಷ್ಟದಲ್ಲಿರೋದ್ರಿಂದ ಆ್ಯಸ್ ಅ ಫ್ಯಾನ್ ನಾನು ಏನು ಮಾಡ್ಬೋದು ಆ್ಯಸ್ ಅನ್ ಇದು. ಸೊ ನಾನು ಅದು ಮಾಡ್ಬೋದು ಅಷ್ಟೇ, ಮಾಡಬಲ್ಲೆ ಅಷ್ಟೇ. ಸೊ ಬೇಗ ಇದೇನು ಆಗ್ತಾನೆ ಇಲ್ಲ, ಇದು ಏನಕ್ಕೆ ಆಗ್ತಿಲ್ಲ, ಇದು ಯಾವ್ದು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ನನ್ನ ಆಫೀಸ್ ಲ್ಯಾಪ್ಟಾಪ್ ಬೇರೆ ಇದೆಯಾ, ವರ್ಕ್ ಲ್ಯಾಪ್ಟಾಪ್, ಇದು ನನ್ನ ಲ್ಯಾಪ್ಟಾಪ್ ಬೇರೆ ಇದೆಯಾ, ಎಲ್ಲ ಒಂಥರ ಮಿಸ್ ಆಗ್ಬಿಟ್ಟಿದೆ ಈ ಜಾಗ. ಏನು ಓಪನ್ ಆಗ ಗೈಸ್, ನಾನೇನು ಇಲ್ಲಿ ಎಕ್ಸಾಕ್ಯುರೇಟಾಗಿ ಮಾಡಿಬಿಟ್ಟು ನಿಮಗೆ ಹೇಳೋದಾಗಲಿ ಮಾಡೋದಾಗಲಿ ಮಾಡ್ತಾ ಇಲ್ಲ. ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಐ ಶೋ ದಿ ವೇ ಐ ಆಮ್ ಅನ್ಫಿಲ್ಟರ್ಡ್. ನಾನು ಹೇಗಿದ್ದೀನಿ ಹಾಗೆ ತೋರಿಸ್ತೀನಿ ನಿಮಗೆ. ಸೊ ಇದು ಆಗ್ತಾಯಿಲ್ಲ. ಟಿಕೆಟ್ ಬೇರೆ ಬುಕ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ. ಏನಂದರೆ ಎಸ್ಪೆಷಲಿ ಈ ಮೂವಿಗೆ ತುಂಬ ಇದಿರೋದ್ರಿಂದ ಮೇ ಬಿ ಬುಕ್ಕಿಂಗ್ ಪ್ರಾಬ್ಲಮ್ ಆಗ್ಬೋದು, ಟಿಕೆಟ್ ಸಿಕ್ಕಿಲ್ಲದೆ ಇರ್ಬೋದು ಅನ್ನೋ ಥರ ಆಗ್ತಾಯಿದೆ. ಸೊ ಯಾವುದೋ ಏನಕ್ಕೆ ಲ್ಯಾಪ್ಟಾಪ್ ಆನ್ ಆಗ್ತಿಲ್ಲ, ಫುಲ್ ಡೆಡ್ ಆಗ್ಬಿಟ್ಟಿದ್ಯಾ? ಅಯ್ಯೋ ಥೂ 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 ಗೈಸ್, ಇದೇ ಕನೆಕ್ಟ್ ಮಾಡಿಲ್ಲ ಗೈಸ್. ಶಿಟ್ ಬ್ರೋ, ಇದೇನು ಓಪನ್ ಆಯಿತು? ಅದೇ ಏನು ಲ್ಯಾಪ್ಟಾಪ್ ಚಾರ್ಜೇ ಆಗ್ತಿಲ್ಲ ಅಂತ ಇವಾಗ ಕನೆಕ್ಟ್ ಮಾಡಿದ್ದೀನಿ. ಚಾರ್ಜೇ ಆಗ್ತಿಲ್ಲ ಅಂತ ನೋಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಭಯನೇ ಆಗೋಯ್ತು, ಲ್ಯಾಪ್ಟಾಪ್ ಏನು ಹಾಳಾಗಿಲ್ಲ ಆಗೋಯ್ತಾ ಅಂತ. ನಾನು ಆಲ್ರೆಡಿ ಹೇಳ್ದಂಗೆ ನಾನು ಮೇ ಬಿ ತುಂಬ ಜನ ಅನ್ಕೊಬೋದು ಇಲ್ಲಿ ಏನಪ್ಪ ಇವರು ಇಷ್ಟೆಲ್ಲ ಹಿಂಗೆ ಹಂಗೆ ಅಂತ ಫ್ಯಾನು ಆದರೆ ಈ ಥರ ಅಂತ ಎಲ್ಲ ಗೊತ್ತಿಲ್ಲ. ನಾನು ಹೇಗೆ ದರ್ಶನ್ ಸರ್ ಫ್ಯಾನ್ ಆದರೆ ನಂಗೆ ಗೊತ್ತಿಲ್ಲ. ಮುಂಚೆಯಿಂದ ಅವ್ರ ಮೂವೀಸ್ ನೋಡ್ಕೊಂಬರೋದೇ ಆಗಲಿ, ಚಿಕ್ಕ ವಯಸ್ಸಿಂದ ಇವಾಗವರೆಗೂ ನೋಡಿರೋದೇ ಆಗಲಿ,
ಹಿಂಗೆ ಇದಾಗ್ಬಿಟ್ರು ಗೊತ್ತಿಲ್ಲ. ಎಲ್ಲರಿಗೂ ಇಷ್ಟ ನನಗೆ, ನಾನು ಎಲ್ಲರ ಮೂವಿನೂ ನೋಡ್ತೀನಿ. ನಾನು ಬ್ಲ್ಯಾಕಲ್ಲಿ ಟಿಕೆಟ್ ನೋಡಿ ಆಲ್ಮೋಸ್ಟು ಎಲ್ಲರ ಮೂವಿ ಬ್ಲ್ಯಾಕಲ್ಲಿ ಟಿಕೆಟ್ ಎಲ್ಲ ಇಸ್ಕೊಂಡೆಲ್ಲ ಕಾಲೇಜ್ ಟೈಮಲ್ಲಿ ಹೋಗಿ ನೋಡಿದ್ದೀರಿ. ಬಟ್ ಎಲ್ಲರಿಗಿಂತ ಜಾಸ್ತಿ ಏನೋ ಅಂತಾರಲ್ಲ ಒಂಥರ ನಮ್ಮವರು ಅಂತ ಅನ್ಸೋದು ಬಂದ್ಬಿಟ್ಟು ನಮ್ಮ ದರ್ಶನ್ ಸರ್ ಅಂದರೆ ಅಂತೀನಿ. ಬಿಕಾಸ್ ರೆಸ್ಪೆಕ್ಟ್, ಇನ್ ಇಟ್ಸ್ ದಟ್ ರೆಸ್ಪೆಕ್ಟ್. ತುಂಬ ಜನ ಇಲ್ಲದೇ ಇರೋ ಒಂಥರ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತವ್ರೆ. ಸೊ ನಮ್ಗೆ ಅದೆಲ್ಲ ಬೇಡ, ನಾವು ಎಷ್ಟು ಕೊಡ್ಬೋದು ಎಷ್ಟು ಬೇಡ ಅಷ್ಟು ಕೊಡೋಣ ಅಲ್ವಾ, ನಮ್ಮ ಕಡೆ ಆದಷ್ಟು. ಸೊ ಲಾಗಿನ್ ಆದೆ. ಸೊ ವಿಲ್ಸಿ ನೋಡೋಣ. ಟಿಕೆಟ್ಸ್ ಬೇಕು. ಥಿಯೇಟ್ರು ಏನು ಗೈಸ್ ಬರೀ ಮೂರೇ ಬಿಟ್ಟವ್ರೆ. ಸರ್ಜಾಪುರನ JP ನಗರ ಶೀಟ್ ಬ್ರೋ, ಏನು ಗೈಸ್ ಇದು ಬರೀ ಮೂರೇ ಬಿಟ್ಟವ್ರೆ. ಎಮ್ ಜಿ ರೋಡು ಸ್ವಾಗತ. ಮೂರೇ ಬಿಟ್ಟಿರೋದ. ವಾಟ್ ದ ಫಕ್ ಗೈಸ್, ಟಿಕೆಟ್ ನೋಡಿ. ಶಿಟ್ ಬ್ರೋ, ಗೈಸ್ ದಿಸ್ ಈಸ್ ಮೋರ್ ದೆನ್ ಐ ಎಕ್ಸ್ಪೆಕ್ಟೆಡ್ ಗೈಸ್. ಅಮೌಂಟು ಏನು ಮಾಡೋಕ್ಕಾಗಲ್ವೇ, ಮಾಡಬೇಕು ಅಂತ ಅಂದ್ಬಿಟ್ಟು ಇದು ನೋಡಬೇಕು ಅಂತ ಅನ್ಸ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದೀನಿ. JP ನಗರ ಹೋಗ್ಬಿಡೋಣ. ಇಲ್ಲಪ್ಪ ಮಾಡೋದು ₹500 ಒಂದು ಟಿಕೆಟು ಅಲ್ಲ. ಏನು ಬರೀ ಮೂರೇ ಥಿಯೇಟ್ರ್ ಬಿಟ್ಟಿದ್ದಾರಲ್ಲ ಗೈಸ್. ಶಿಟ್ ಬ್ರೋ. ಏನು ಮಾಡುವುದು. ಸರ್ಜಾಪುರ ಅವ್ರಿಗೆ ಹೋಗೋದಕ್ಕಾಗಲ್ಲ, ಸಿಕ್ಕಾಪಟ್ಟೆ ದೂರ ಆಗ್ಬಿಡುತ್ತೆ ನಮ್ಮ ಮನೆಯಿಂದ. ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಆಗ್ಬಿಡುತ್ತೆ, ಕಂಪ್ಲೀಟ್ ಆಪೋಸಿಟ್ಟು. ಸೊ JP ನಗರ್ ಟ್ರೈ ಮಾಡೋಣ. JP ನಗರ್ ಬ್ರೋ ಪ್ಲೀಸ್. ಶಿಟ್ ಬ್ರೋ, ಯಾವ್ದು ಬ್ರೋ ಇದು, ಯಾವ್ದು ಗೈಸ್ ಇದು? ಕರೆಕ್ಟಾಗಿ ನೋಡಿ, 10 ಮಿನಿಟ್ಸ್ ಆಗಿಲ್ಲ, ಆಲ್ಮೋಸ್ಟ್ ಎಲ್ಲ ಫುಲ್ ಆಗ್ಬಿಟ್ಟಿದೆ. 6:30 ಶೋ ಬುಕ್ ಆಗ್ಬಿಟ್ಟಿದೆ. ನಮ್ಗೆ ಬೇರೆ ಟೈಮಲ್ಲಿ ಸಿಗಲ್ವಾ ಇವತ್ತಿಂದು ಅಂತ ನೋಡ್ತಾ ಇದ್ದೀನಿ. ಇದು ಫಸ್ಟ್ ಶೋ ಅಲ್ವಾ, ಇದು ಫಸ್ಟ್ ಶೋ ಇದು. ನಾನು ತುಂಬ ಥಿಯೇಟರ್ಸ್ ಬಿಡ್ತಾರೆ. ದಿಸ್ ಈಸ್ ದಿ ಫಸ್ಟ್, ನಾನು ಹೇಳ್ದಂಗೆ ಆಲ್ರೆಡಿ ದಿಸ್ ಈಸ್ ದಿ ಫಸ್ಟ್ ಟೈಮ್ ಲೈಕ್ ಐ ಆಮ್ ಬುಕಿಂಗ್ ಫಸ್ಟ್ ಶೋ. ಅದು ಯಾವುದನ್ನ ಆಗಲಿ, ಅದು ಯಾವುದು ಫಸ್ಟ್ ಡೇ ಯಾವುದು ಬುಕ್ ಮಾಡಿಲ್ಲ. ಹೋಗಿದ್ದೀನಿ ಬಟ್ ಲೇಟ್ ನೈಟು ಈ ಥರ ಹೋಗಿದ್ದೀನಿ ಫಸ್ಟ್ ಡೇ. ಬಟ್ ಫಸ್ಟ್ ಶೋ ಇವತ್ತರೆಗೂ ಬುಕ್ ಮಾಡಿಲ್ಲ ನಾನು. ಬಟ್ ಇವತ್ತು ಮಾಡೋಣ ಅಂದ್ಕೊಂಡೆ. ಬಟ್ ಮೂರೇ ಥಿಯೇಟ್ರ್ ಬಿಟ್ಟು ಡಿಸಪಾಯಿಂಟ್ಮೆಂಟ್ ಮಾಡಿಬಿಟ್ರೆ, ಇಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಲೋಡ್ ಆಗ್ಬೋದಾ ಮತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡುವ. 3 ಥಿಯೇಟ್ರ್ ಅಂದರೆ ಎಲ್ಲಿ ಗೈಸ್ ನೋಡಿ, ಇಲ್ಲಿ ಆಲ್ರೆಡಿ ಸರ್ಜಾಪುರ ಇಸ್ ಲೈಕ್ ಕಂಪ್ಲೀಟ್ ಆಪೋಸಿಟು. ಇಲ್ಲಿ ಟಿಕೆಟ್ಸ್ ಪರವಾಗಿಲ್ಲ, ಬಟ್ ಕಂಪ್ಲೀಟ್ ನಮ್ಮ ಮನೆಯಿಂದ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. ಬೆಳಗ್ಗೆ ನಾನು 4:00 ಕೆಲಸ ಬಿಡೋದು. ನನಗೆ 4:30 ಕೆಲಸ ಬಿಡ್ತಾರ. ಕೆಲಸ ಮುಗಿಸ್ಕೊಂಡು 4 o'clock ಕೆಲಸ ಬಿಡ್ತಾರ. ಮುಗಿಸ್ಕೊಂಡು ಸರ್ಜಾಪುರವರೆಗೂ ಹೋಗೋಕ್ಕಾಗಲ್ಲ ನನ್ನ ಫ್ರೆಂಡ್ನ ಪಿಕ್ ಮಾಡಿಕೊಂಡು. ಇನ್ನು JP ನಗರ್ ನೋಡೋಕ್ಕೋದ್ರೆ JP ನಗರ್ ಆಲ್ಮೋಸ್ಟ್ ಫುಲ್ಲು, ಟಿಕೆಟೇ ಇಲ್ಲ ನೋಡಿ ಅಲ್ಲಿ ಫುಲ್ಲು. ಇನ್ನು ಇದಕ್ಕೆ ಹೋದರೆ ಯಾವುದಪ್ಪ ಇದು, ಇನ್ನು MG ರೋಡ್ಗೆ ಹೋದ್ರೆ ಅಂತೂ MG ರೋಡ್ ಅಂತೂ ಟಿಕೆಟೇ ಇಲ್ಲ ಬಿಡಿ. ಅದು MG ರೋಡ್ದು ಪ್ರೈಸ್ ನೋಡಿ ಗೈಸ್, ಐ ಲಿಟ್ರಲಿ ಈ ರೇಂಜಿಗೆ ಐ ಡಿಂಟ್ ಎಕ್ಸ್ಪೆಕ್ಟ್. ಬಟ್ ಇರಲಿ ಪರವಾಗಿಲ್ಲ. ಬಟ್ ಗಾಯ್ಸ್, ಶಿಟ್ ಬ್ರೋ, JP ನಗರ್ ಮಾಡ್ಬಿಡೋಣ. ₹500 ಅಂತ ನೋಡ್ತಾ ಇದ್ದೀನಿ. ಮಾಡ್ಬಿಡೋಣ ಗೈಸ್, ಮಾಡ್ಬಿಡ್ತೀನಿ ಗೈಸ್, ಪರವಾಗಿಲ್ಲ. ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಸೀಟ್ಸ್ ಬ್ಲಾಕ್ ಮಾಡಿ ಇಟ್ಬಿಡ್ತೀನಿ. ಸಾರಿ, ಸಮಥಿಂಗ್ ವೆಂಟ್ ರಾಂಗ್ ಬ್ರೋ. ಯಾರೋ ಬುಕ್ ಮಾಡಿಬಿಟ್ಟಿರ್ತಾರೆ, ಸೀಟ್ ಸೆಲೆಕ್ಟ್ ಮಾಡಿಬಿಟ್ಟಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ತಗೊಳ್ಳಿ, ಇನ್ನೂ 2 ಸೀಟ್ ಸಿಕ್ತು. ಇವಾಗ ಈ ಕಡೆ ಸೀಟ್ ಸಿಕ್ತು. ನೋಡುವ, ಹೋಗಿ accept ಪ್ಲೀಸ್. ಅಯ್ಯೋ, ಇದು ಆಗೋಗಿಲ್ಲ, ಇದು ಆಗೋಯ್ತಲ್ಲ ಗೈಸ್. ಹಿಂಗೆ ಇವಾಗ ಯಾವುದಿದೆ? ಬಟ್ ಇದು ಸೆಂಟ್ರಲ್ ಚೆನ್ನಾಗಿದೆ. ಫಸ್ಟ್ ಏನಂದ್ರೆ ಇಲ್ಲಿ ಕಿರ್ಚ್ತಾರೆ. ಇದು ಇಲ್ಲ.
ಐ ಆಮ್ ಎಂಜಾಯಿಂಗ್ ದಿಸ್. ನಮ್ಗೆ ಖುಷಿ ಆಗ್ತದೆ. ನಂಗೆ ಸೀಟ್ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಸಿಗ್ತಾ ಇಲ್ಲ, ಬಟ್ ನನಗೆ ಖುಷಿ ಆಗ್ತಾ ಇದೆ ಈ ರೆಸ್ಪಾನ್ಸ್ ನೋಡ್ತಾ ಇದ್ರೆ. ಇಟ್ಸ್ ಓಕೆ. ಎಲ್ಲ ನಮ್ಮವರೇ ಅಲ್ವ ಕೊನೆಗೆ ನೋಡೋದು, ಎಲ್ಲ ನಮ್ಮ ಥರ ಜನನೇ ಅಲ್ವ ಕೊನೆಗೆ ನೋಡೋದು. ಸೊ ಪರವಾಗಿಲ್ಲ. ಪ್ಲೀಸ್ 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 ತಗೊಂತು ವಯಸ್ಸು ತಗೊಂತು ನಂದು ಮೇಲ್ ಐಡಿಯಲ್ಲಿ ಹಾಕ್ಬಿಟ್ಟು ಲಾಗಿನ್ ಮಾಡ್ಬಿಡ್ತೀನಿ ಒಂದು ನಿಮಿಷ. ಸೊ ನಾನು ಪೇಮೆಂಟ್ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ಟಿಕೆಟ್ ಕನ್ಫರ್ಮ್ ಆದಮೇಲೆ. ಗಾಯ್ಸ್ ಏನು ಟೈಮ್ ಗಾಯ್ಸ್, ನಂದು ನೋಡಿದ ಸೀಟು ರಿಸರ್ವ್ ಆಗಿತ್ತು, ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ಹೆವಿ ದೂರ ಗಾಯ್ಸ್ ನಮಗೆ, ನಮ್ಮ ಫ್ರೆಂಡಿಗೆ. ನನಗೆ ಹೆಂಗಿದ್ರು ನೈಟ್ ಶಿಫ್ಟ್ ಅಲ್ವಾ, ಸೊ ನಾನು 7ವರೆಗೂ ಫ್ರೀ ಇರ್ತೀನಿ, ಬಟ್ ನನ್ನ ಫ್ರೆಂಡಿಗೆ ಬಂದಿದ್ದು 6:30 ಹೋಗ್ಬಿಟ್ರೆ ನಾವು ಬರೋದು JP ನಗರದಿಂದ 12 o'clock ಆಗ್ಬಿಡುತ್ತೆ. ಸೊ ಹಾಫ್ ಡೇ ಕೆಲಸ ಹೊಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಅಕ್ಕಪಕ್ಕದ ಥಿಯೇಟ್ರಲ್ಲಿ ಯಾವಾಗ ಓಪನ್ ಮಾಡ್ತಾರೆ ಫಸ್ಟ್ ಡೇ ಈ ಥರ ಇದು ಟಿಕೆಟ್ಸ್ ಬುಕ್ಕಿಂಗಿಗೆ, ಅವಾಗ ಬುಕ್ ಮಾಡ್ಬಿಡೋಣ ಅಂದ್ಕೊಂಡು ಕಾಯ್ತಾ ಇದ್ದೀನಿ. ನೋಡುವ, ಮೇ ಬಿ ಇವತ್ತು ನಾನು ಅನ್ಸ್ದಂಗೆ ಇನ್ನು ಬಿಡಲ್ಲ, ಇಲ್ಲ ಬಿಟ್ಟು ಹೋಗ್ತಾ ಸ್ವಲ್ಪ ಹೊತ್ತು ಬಿಡ್ತಾರೆ. ಸದ್ಯಕ್ಕಂತೂ ನೋಡಿ ಫಿಸಿ 3 ಥಿಯೇಟ್ರ್ ಬುಕ್ ಆಗಿರೋದು. ನಮಗೆ ಹತ್ರ ಅಂದರೆ ಸರ್ಜಾಪುರ ಅಂತೂ ಟೋಟಲಿ ಡಿಫ್ರೆಂಟ್ ಅಂದ್ಕೊಳ್ಳಿ, ಫುಲ್ ದೂರ. ಇನ್ನು MG ರೋಡ್ ಇಸ್ ಆಲ್ಸೋ ಓಕೆ, ಬಟ್ MG ರೋಡ್ ನಾವು ಔಟ್ ಆಫ್ ಬಜೆಟ್ ಗೈಸ್. ನನಗೆ 2 ಟಿಕೆಟ್ ಬರೋದ್ರಲ್ಲಿ 1 ಟಿಕೆಟ್ ಆಗೋಗ್ಬಿಡ್ತಾ ಇದೆ ಅಲ್ಲಿ. ಸೊ ಇನ್ನು JP ನಗರ್ ಒಂದು ಬಾಕಿ ಇದೆ. JP ನಗರಲ್ಲೇ ನಾವು ಹೋಗ್ಬಿಡೋಣ ಅನ್ಕೊಂಡು. JP ನಗರನು ಏನು ಅಷ್ಟೇನು ಕಮ್ಮಿ ಇಲ್ಲ ಅನ್ಕೊಳ್ಳಿ, 20 ಕಿಲೋಮೀಟರ್ಸ್ ಇದೆ JP ನಗರು. ಬಟ್ ನಾವು 20 ಕಿಲೋಮೀಟರ್ಸ್ ಇವಾಗ ನಾನು ಹೋಗ್ಬಿಡ್ತೀರಿ ಬುಕ್ ಮಾಡಿ ಇದು. ಬಟ್ ಬರೋವಾಗ ನಾನು ಲೇಟ್ ಆಗೋದ್ರೆ ನಮ್ಮ ಫ್ರೆಂಡ್ ಕೆಲಸಕ್ಕೆ ಲೇಟ್ ಆಗುತ್ತೆ. ಸೊ ಅಕ್ಕಪಕ್ಕದಲ್ಲಿದ್ದಾಗ ಟಕ್ ಅಂತ ಬಂದು ಒಂದು 10 ನಿಮಿಷ 20 ನಿಮಿಷದಲ್ಲಿ ಮನೆಗೆ ಬಂದ್ಬಿಡುವ, ಅವ್ನ ಕೆಲಸ ರೆಡಿಯಾಗಿ ಹೋಗ್ಬಿಡ್ಬೋದು. ಅವ್ನು 10 ಗಂಟೆಗೆ ಹೋದ್ರೂ ನಡೀತದ ಅವನಿಗೆ. ಸೊ ನಾನು ನೋಡಿ ಫಸ್ಟ್ ಇಲ್ಲೆಲ್ಲ ಬುಕ್ ಮಾಡೋಕೆ ನೋಡಿದೆ, ಆಗಿಲ್ಲ. ಕೊನೆಗೆ ಇಲ್ಲಿ ಬುಕ್ ಮಾಡಿದ್ದೆ, 2 ಸೀಟ್ ನಾನು ರಿಸರ್ವ್ ಮಾಡಿದ್ದೆ. ನನ್ನ ಮಗಂದು ಹೋಯ್ತು. ಇವಾಗ ಪೇಮೆಂಟ್ ಮಾಡೋರು ಹೋಗ್ಬಿಟ್ಟಿದ್ದೆ. ಅದಾದಮೇಲೆ ಎಲ್ಲೋ ಒಂದು ಕಡೆ ಯೋಚಿಸಿದೆ, ನಾನು ಹೇಳ್ತಾ ಇದ್ದೀನಲ್ಲ, ಲೈಕ್ ಐ ಆಮ್ ನಾಟ್ ಟೆಲ್ಲಿಂಗ್, ಒಂದು ನಿಮಿಷ, ನಾನು ಹೇಳ್ತಾ ಇದ್ದೀನಲ್ಲ, ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ ನಾನು ಫಸ್ಟ್ ಶೋ ಹೋಗಲ್ಲ ಅಂತ. ಬಿಕಾಸ್ ಎಷ್ಟು ಥಿಯೇಟ್ರ್ ಇದೆ, ಒಂದೇ 3 ಥಿಯೇಟ್ರ್ ಇರೋದು. ಸೊ ನನಗೆ ಗೊತ್ತಿರಂಗೆ ಇವಾಗವರೆಗೂ ಮೇ ಬಿ ಫಸ್ಟ್ ಡೇ ಸ್ವಲ್ಪ ಕಮ್ಮಿನೇ ಬಿಡ್ತಾರೆ. ಫಸ್ಟ್ ಡೇ ಅಂತೀನಿ, ಇವತ್ತು ಬುಕ್ಕಿಂಗ್ ಸ್ಟಾರ್ಟ್ ಆಗಿರೋದಲ್ವ. ಸೊ ಹೋಗ್ತಾ ಇದು ಸ್ಟಾರ್ಟ್ ಆಗುತ್ತೆ, ಏನಂತಾರದು, ಸಡನ್ ಒಂದ್ಸತಿ ಬ್ಲ್ಯಾಂಕ್ ಆಗ್ಬಿಡ್ತೀವಿ. ಹೋಗ್ತಾ ಇದು ಇನ್ನು ಥಿಯೇಟರ್ಸ್ ಓಪನ್ ಆಗುತ್ತೆ ಅನ್ಸುತ್ತೆ ಬುಕ್ಕಿಂಗಿಗೆ. ಸೊ ನೋಡುವ, ಅವಾಗ ನಾನು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರ್ತೀನಿ ಫೋನಲ್ಲಿ. ಒನ್ಸ್ ಲೈಕ್ ನನ್ನ ನಿಯರ್ ಬೈ ಥಿಯೇಟರ್ಸ್ ವಿತಿನ್ 10 ಕಿಲೋಮೀಟರ್ಸ್ ರೇಂಜ್ ಇದ್ರು ಹಾಫ್ ಅನ್ ಅವರ್ ಮನೆಗೆ ಬಂದ್ಬಿಡ್ಬೋದು ನಾವು. ಸೊ ವಿತಿನ್ 10 ಕಿಲೋಮೀಟರ್ಸಲ್ಲಿ ಯಾವುದೇ ಥಿಯೇಟರ್ ಇದ್ರು ಅಲ್ಲಿ ಗೋ ಬುಕ್ ದಿ ಶೋ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ಆಗಿಲ್ಲ ಅಂದ್ರೂ ಫಸ್ಟ್ ಡೇ ಅಂತೂ ಹೋಗೋದಂತೂ ಗ್ಯಾರಂಟಿ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ಲೈಕ್ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಡೇ ಫಸ್ಟ್ ಶೋನೇ ಟ್ರೈ ಮಾಡ್ತೀನಿ. ಬಿಕಾಸ್ ಸರೌಂಡಿಂಗ್ ಇರೋ ಥಿಯೇಟರ್ಸಲ್ಲಿ ಸ್ವಲ್ಪ ಒಂದು ಐಡಿಯಾ ಇದೆ. ಬಿಕಾಸ್ ಒಂದು ನಿಮಿಷ, ಒಂದು ಸ್ವಲ್ಪ ಐಡಿಯಾ ಇದೆ ಯಾವಾಗ ಇದು ಥಿಯೇಟ್ರ್ ಬಿಡ್ಬೋದು ಅಂತ. ಇಲ್ಲಿಲ್ಲ ಅಂದ್ರೆ ಟಿಕೆಟ್ಸ್ ಅಲ್ಲೇ ಹೋಗಿ ಸಿಗೋ ಥರ ಚಾನ್ಸಸ್ ಇದೆ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಆನ್ಲೈನ್ ಬುಕ್ ಮಾಡ್ಕೊಂಡು ಹೋದ್ರೆ ಬೆಸ್ಟು. ನೋಡುವ, ಬುಕ್ ಮಾಡ್ತೀರಿ. ಸರೌಂಡಿಂಗ್ ಥಿಯೇಟರ್ಸ್ ಎಷ್ಟು ಥಿಯೇಟರ್ಸ್ ಇದೆ ಗೈಸ್? 3 ಥಿಯೇಟರ್ ಅಲ್ಲ. ಸೊ ಚೆಕ್ ಮಾಡ್ತಾ ಇರ್ತೀನಿ, ಸಿಕ್ಕಿದ ತಕ್ಷಣ ಬುಕ್ ಮಾಡ್ಬಿಡ್ತೀನಿ ಗೈಸ್. ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಲೇಬೇಕು. ಹೋಗುವ ಗೈಸ್, ಅವಾಗಿಂದ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಅವಾಗಿಂದ ಎಲ್ಲೇ ಕೂತ್ಕೊಂಡಿದ್ದೆ ನಾನು ಇದನ್ನು ಚೆಕ್ ಮಾಡೋಕ್ಕೆ, ಚೆಕ್ ಮಾಡ್ತಾ ಇದ್ದೆ ಸೀಟ್ಸು. ನಮ್ಮ ಹತ್ರ ಇರೋದು ಯಾವುದು ಬಿಡ್ತಾ ಇಲ್ಲ ಗೈಸ್, ನಮಗೆ ದೂರ ಇರೋದು ಎಲ್ಲ ಬಿಡ್ತಾವ್ರೆ ಆಲ್ಮೋಸ್ಟ್. ಅವಾಗಿನ 3 ಥಿಯೇಟರ್ಸ್ ಇತ್ತಾ, ಇವಾಗ 6 ಏನೋ ಆಗಿದೆ. 6 ಎಷ್ಟು ಆಗಿದೆ, 5 ಅನ್ಸುತ್ತೆ. 1 2 3 4 5 6 ಆಗಿದೆ. 6ಅಲ್ಲಿ ನೋಡಿ ನಮ್ಮ ಹತ್ರ ಅನ್ನೋದು ಯಾವುದೂ ಇಲ್ಲ. ಉಳ್ಳಾಲ್ ಅಂತ, ದೊಡ್ಡಬಳ್ಳಾಪುರ, MG ರೋಡು, JP ನಗರ, ಸರ್ಜಾಪುರ ಇವೆಲ್ಲ. ಈ ಉಳ್ಳಾಲ್ ಅಂತೂ ಬಿಡಿ ತುಂಬ ಫುಲ್ ದೂರ. ದೊಡ್ಡಬಳ್ಳಾಪುರ ಅಂತೂ ಬುಕ್ ಆಗೋ ಹೋಯ್ತಾ ಇತ್ತು. ಬಟ್ ಬುಕ್ಕಿಂಗ್ ಬಿಟ್ಟಾಗ ನಾನು ನೋಡಿದ್ದೆ, ಬಟ್ ಅದು ದೂರನೇ. ಆಲ್ಮೋಸ್ಟ್ ಎಲ್ಲ 20-24 ಕಿಲೋಮೀಟರ್ಸ್ ದಾಟ್ಕೊಂಡು ಹೋಗೋ ಥರನೇ ಇದೆ ಇವೆಲ್ಲ. ಸೊ ಚೆಕ್ಕಿಂಗ್ ರಿಫ್ರೆಶ್ ಮಾಡ್ತಾ ಇದ್ದೀನಿ. ವಿತಿನ್ 10 ಕಿಲೋಮೀಟರ್ಸ್ ಯಾವುದೇ ಬಂದರೂ ಅಲ್ಲಿ ಬುಕ್ ಗೈಸ್. ನಾವಿರೋದು ಬಂದು ಕರೆಂಟ್ಲಿ ಇವಾಗ ವಿಜಯನಗರ. ಸೊ ಸರೌಂಡಿಂಗ್ 10 ಕಿಲೋಮೀಟರ್ಸ್ ಯಾವುದೇ ಬಂದರೂ ಐ ಬುಕ್ ಆ್ಯಂಡ್ ವಿಲ್ ಗೋ ಗೈಸ್. ಐ ಆಮ್ ನಿಯರ್ ದಿ ಪೇಮೆಂಟ್ ಗೈಸ್. 500 rupees ಟಿಕೆಟ್. 2 ಟಿಕೆಟ್ಸ್ ಬುಕ್ ಆಗ್ತಾ ಉಂಟು. ಐ ಗಾಟ್ 2 ಟಿಕೆಟ್ಸ್ 500. ಬಟ್ ಮನೆಗೆ ಹೆವಿ ಹತ್ರ ಇದೆ ಸಂಜಯ್ ನಗರ. ಸೊ ಆಲ್ಮೋಸ್ಟ್ 112
12 ಮಿನಿಟ್ಸ್ 15 ಮಿನಿಟ್ಸ್ ರೈಡು ಟಕ್ಕಂತ ಹೋಗಿ ಬಂದ್ಬಿಡ್ಬೋದು. ಫಸ್ಟು ಓಪನ್ ಮಾಡಿದ ತಕ್ಷಣ ಗೈಸ್ ಫುಲ್ಲು ಬುಕ್ ಅಂತ ತೋರಿಸ್ಬಿಡ್ತು. ನಾನು ಇವಾಗ ತಾನೇ ಬಂತಲ್ಲಪ್ಪ ಎಷ್ಟು ಅಲರ್ಟ್ ಆಯಿತು ಅಂತ ನೋಡಿದ್ರೆ ಆಮೇಲೆ ರಿಫ್ರೆಶ್ ಮಾಡಿದ್ದಕ್ಕೆ ಮತ್ತೆ ಓಪನ್ ಆಯಿತು. ಟಾಪ್ ಸೀಟ್ 400-500 ಇತ್ತು. ನಾವು 400 ರೂಪೀಸ್ ಟಿಕೆಟ್ ತೊಗೊಂಡ್ರೆ ನನಗೆ ಅರೌಂಡ್ 160 ರೂಪೀಸ್ ಎಕ್ಸ್ಟ್ರಾ ಆಗ್ತಿತ್ತು. ಏನು ಕನ್ವೀನಿಯನ್ಸ್ ಫೀ ಅಂತಾರಲ್ಲ ಅದು. 500 ರೂಪೀಸ್ ಟಿಕೆಟ್ಗೆ ಬರೀ 59 ರೂಪೀಸು. ಸೊ ಏನೇನು 100 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಅಲ್ಲಿಗೆ ಹೋಗ್ಮೇಲೆ ಇರ್ಬೋದಲ್ವಾ ಅಂದ್ಬಿಟ್ಟು ಅದೇ ತೊಗೊತಾ ಇದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋ ಗೈಸ್. ಪೇಮೆಂಟ್ ಮುಗಿಸ್ಕೊಂಡು ಸಿಗ್ತೀನಿ ಗಾಯ್ಸ್. ಆಗೋಯ್ತು ಗಾಯ್ಸ್, ಟಿಕೆಟ್ ಇಸ್ ಬುಕ್ಡ್. ಸೊ ಯುವರ್ ಟಿಕೆಟ್ ಫಾರ್ ಡೆವಿಲ್ ಇಬ್ಬರದು ಬುಕ್ ಮಾಡಿಬಿಟ್ಟಿದ್ದೀನಿ. ಸೊ 2 ಟಿಕೆಟ್ ಸಿಕ್ತು ಗಾಯ್ಸ್. ವಿ ಆರ್ ಗೋಯಿಂಗ್. ಫಸ್ಟ್ ಡೇ ಫಸ್ಟ್ ಶೋ ಲೈಕ್ ತುಂಬ ಖುಷಿ ಆಗ್ತಾ ಇದೆ. ನಂಗೆ ಗೊತ್ತಿಲ್ಲ 500 ಕೊಟ್ಟು ಇಟ್ಸ್ ಓಕೆ, ಬೇಜಾರಂತಿಲ್ಲ. ಬಟ್ ಹೆಂಗೋ ಮನೆ ಪಕ್ಕದಲ್ಲೇ ಸಿಕ್ತು. ಫ್ರೆಂಡ್ಗೂ ಓಕೆ ಇವಾಗ. ಸೊ ಬಿಕಾಸ್ ಕೆಲಸ ಅವನಿಗೂ ಲೀವ್ ಹಾಕಿಲ್ದಂಗೆ ಆಗುತ್ತೆ. 1 ಅವರ್ ಹಿಂಗೂ ಲೇಟ್ ಆದರೂ ನಡೀತದೆ ಅವನಿಗೆ. ಸೊ ಅದಕ್ಕೆ ದುಡುಕಿ ನಿರ್ಧಾರ ತಗೊಬಾರ್ದು ಅನ್ನೋದು. ತಾಳ್ಮೆ ಇರಬೇಕು, ಸಿಗುತ್ತೆ, ವೆಯ್ಟ್ ಮಾಡಬೇಕಷ್ಟೇ. ಎಲ್ಲ ಸ್ಮಾಲ್ ಎಕ್ಸಾಂಪಲ್ ಹಂಗೆ ರಿಲೇಟ್ ಮಾಡಿದೆ ಅಷ್ಟೇ. ಸೊ ಎನಿವೇಸ್, ಐ ಗಾಟ್ ಮೈ ಟಿಕೆಟ್. ವಿ ಆರ್ ಗೋಯಿಂಗ್ ಟು ಡೆವಿಲ್. ಫಸ್ಟ್ ಡೇ ಫಸ್ಟ್ ಶೋ. ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಮಾಡುವ. ಮತ್ತೆ ಇನ್ನೇನು ಹೇಳಿ ಗೈಸ್, ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ ಹ್ಯಾಪಿ ಹ್ಯಾಪಿ, ಟೂ ಮಚ್ ಹ್ಯಾಪಿ, ವೆರಿ ಮಚ್ ಹ್ಯಾಪಿ, ಎಲ್ಲ ಥರ ಹ್ಯಾಪಿ. ಅದೇನೋ ಒಂಥರ ನನ್ನಲ್ಲಿರೋ ಮಗು ಹೊರಗಡೆ ಬಂತು ಅಂತಾರಲ್ಲ, ಆ ಥರ ಖುಷಿ ಆಗ್ತಾ ಇದೆ ಇವಾಗ. ಸೊ ಎನಿವೇಸ್ ವಿಲ್ ಗೋ. ಅದಾದ್ಮೇಲೆ ನಾನು ಬಂದ್ಬಿಟ್ಟು ಇನ್ನೊಂದು ಹೇಳ್ಬೇಕಂದ್ರೆ, ಈ ವಿಡಿಯೋ ಬಂದ್ಬಿಟ್ಟು ಜಸ್ಟ್ ಇದು ಪಾರ್ಟ್ ಆಫ್ ಒಂದು ವಿಡಿಯೋ ಇಕ್ಕೋಣ ಅನ್ಕೊಂಡೆ. ಈ ಡೆವಿಲ್ದು ಏನು ಟಿಕೆಟ್ ಬುಕ್ ಮಾಡೋದು ಇದೆಲ್ಲ. ಬಟ್ ಇದು ನೋಡಿದ್ರೆ ಒಂಥರ ಫುಲ್ ವಿಡಿಯೋನೇ ಆಗೋಯ್ತಿದ್ದು. ಸೊ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ. ದೆನ್ ಇವತ್ತು ಈವ್ನಿಂಗ್ ಸ್ವಲ್ಪ ಗೈಸ್ ಯಾರ್ಯಾರು ನೋಡ್ತಾ ಇರೋ ದರ್ಶನ್ ಫ್ಯಾನ್ಸ್ ಅವ್ರ ಅದರ್ ದನ್ ದರ್ಶನ್ ಫ್ಯಾನ್ಸ್ ಎಲ್ಲರೂ ಪ್ಲೀಸ್ ಸಪೋರ್ಟ್ ದಿಸ್ ಮೂವಿ. ಒಂದು ಟ್ರೈ ಮಾಡಿ, ಇಷ್ಟ ಆದರೆ 2ನೇ ಸತಿ ಫ್ಯಾಮಿಲಿನ ಎಲ್ಲ ಫ್ರೆಂಡ್ಸ್ನ ಕರ್ಕೊಂಡೋಗಿ. ಬಟ್ ಗಿವ್ ಅ ಟ್ರೈ ಗೈಸ್. ಇನ್ನು ದರ್ಶನ್ ಫ್ಯಾನ್ಸ್ ಪ್ಲೀಸ್ ಡೋಂಟ್ ಮಿಸ್, ಬಿಕಾಸ್ ಕಷ್ಟದಲ್ಲಿದ್ದಾರೆ ಇವಾಗ. ನಾವು ಕೈ ಬಿಟ್ಟರೆ ಅರ್ಥ ಇರಲ್ಲ ಅದಕ್ಕೆ. ಸೊ ಎನಿವೇಸ್ ಗೈಸ್, ಐ ಎಂಡ್ ದಿಸ್ ವಿಡಿಯೋ ಹಿಯರ್. ಐ ಆಮ್ ಹ್ಯಾಪಿ ದಟ್ ಟಿಕೆಟ್ ಬುಕ್ ಆಯಿತು. ಸೊ ಇನ್ನೇನಿದ್ರು ಡೆವಿಲ್ 11th ಹೋಗೋಣ ಬೆಳಿಗ್ಗೆನೆ. ಸಿಗೋಣ ಗೈಸ್. ಟೇಕ್ ಕೇರ್, ಬಾಯ್, ಸಿ ಯು.